ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಒಂದು ಮೈಲ್ ಸ್ಟೋನ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆ ಮೈಲ್ ಸ್ಟೋನ್ ಅಲ್ಲಿ ಏನೆಲ್ಲ ಏರಿಳಿತಗಳಾಗಿದ್ದಾವೆ, ಎಷ್ಟರ ಮಟ್ಟಿಗೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಸ್ಪೆಷಲಿ ಲಾಸ್ಟ್ 1 year ಅಲ್ಲಿ ನಾವು ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರೋದನ್ನ ನೋಡ್ತಾ ಇದ್ದೀವಿ. ಇದನ್ನೇ ನಾವು ತುಂಬಾ ಡಿಸಪಾಯಿಂಟ್ಮೆಂಟ್ ಮಾಡ್ಕೊಳ್ತಿದೀವಿ. ಜಸ್ಟ್ 8 to 10% ಅಥವಾ ಬಿಲೋ 15% ಓವರ್ ಆಲ್ ಮಾರ್ಕೆಟ್ ಡೌನ್ ಆಗಿದ್ದು. ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಇದ್ದೇ ಇರುತ್ತೆ, ಯಾಕಂದ್ರೆ ಅಪ್ ಟು 90% ವರೆಗೂ ಕೂಡ ಸ್ಟಾಕ್ ಕ್ರಾಶ್ ಆಗಿರುವಂತವು ಇದ್ದಾವೆ, ಇಲ್ಲ ಅಂತಲ್ಲ. ಬಟ್ ಓವರ್ ಆಲ್ ಮಾರ್ಕೆಟ್ ವಿಚಾರದಲ್ಲಿ ನೋಡಿದ್ರೆ 10 to 15% ಕರೆಕ್ಷನ್ ಅನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ. ಆದ್ರೆ ಇದನ್ನೇ ನಾವು ದೊಡ್ಡ ಡಿಸಪಾಯಿಂಟ್ಮೆಂಟ್ ತರ ನೋಡ್ಕೊಳ್ತಾ ಇದ್ದೀವಿ. ಆದ್ರೆ ಹಿಸ್ಟ್ರಿಯನ್ನ ನೋಡಿದ್ರೆ ಇದಕ್ಕಿಂತ ದೊಡ್ಡ ಮಾರ್ಕೆಟ್ ಕರೆಕ್ಷನ್ ಗಳು ಬಂದಿದ್ದಾವೆ. ಆನಂತರ ನಮ್ಮ ಮಾರ್ಕೆಟ್ ಯಾವ ರೀತಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ನಿಮ್ಗೆ ಇಲ್ಲಿರುವಂತ ಯಾವುದೇ ಸರ್ವಿಸ್ ನ ಬಗೆಗೆ ಮಾಹಿತಿ ಬೇಕಂದ್ರೆ, ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತ ನಂಬರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಸಹಾಯ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಸಹಾಯ ಸಿಗಬೇಕು ಅಂದ್ರೆ ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಫೈನಾನ್ಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರು ಕೂಡ ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಇನ್ನು ಇವತ್ತಿನ ಟಾಪಿಕ್ ಕಡೆ ನಾವು ಬರೋದಾದ್ರೆ ಗೆಳೆಯರೆ, ಸೆನ್ಸೆಕ್ಸ್ ಇವಾಗ 85,000 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಮ್ಮ ಸೆನ್ಸೆಕ್ಸ್ ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು. 1986 ಜನವರಿಯಿಂದ ಅವೈಲಬಲ್ ಇದೆ. ಇದರ ಮಧ್ಯೆ ದೊಡ್ಡ ಮಟ್ಟದ ಏರಿಳಿತಗಳು ಕೂಡ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ. 1986 ಅಂತಂದ್ರೆ ಇದೇ ಜನವರಿಗೆ, ಅಂದ್ರೆ ನೆಕ್ಸ್ಟ್ ವೀಕ್ ನಮ್ಮ ಸೆನ್ಸೆಕ್ಸ್ ಗೆ 40 ವರ್ಷ ತುಂಬುತ್ತಾ ಇದೆ. 40 ವರ್ಷ ತುಂಬಿರುವಂತ ಈ ಸಂದರ್ಭದಲ್ಲಿ ನಾವು ನಮ್ಮ ಸೆನ್ಸೆಕ್ಸ್ ನ ಏರಿಳಿತಗಳ ಬಗ್ಗೆ ಅಧ್ಯಯನ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಯಾಕೆಂದ್ರೆ ನಾವು ಕಳೆದ 1 ವರ್ಷದಲ್ಲಿ ಬಂದಂತ ಕರೆಕ್ಷನ್ ಅನ್ನೇ ದೊಡ್ಡ ಕರೆಕ್ಷನ್ ಅಂತ ಅಂದ್ಕೊಂಡಿದ್ದೀವಿ. ಎಸ್ಪೆಷಲಿ ಬಿಗಿನರ್ಸ್ ಅಂದ್ಕೊಂಡಿದ್ದಾರೆ. ಜೊತೆಗೆ ತುಂಬಾ ಜನ ಮಾರ್ಕೆಟ್ ಸರಿ ಇಲ್ಲ, ಇದು ಗ್ಯಾಂಬ್ಲಿಂಗ್ ಅಂತ ಎಕ್ಸಿಟ್ ಆದವರು ಕೂಡ ಇದ್ದಾರೆ, ಇಲ್ಲ ಅಂತ ಅಲ್ಲ. ನೀವಿಲ್ಲಿ ನೋಡಬಹುದು, ಇಲ್ಲಿ ನಮ್ಗೆ ಕಾಣ್ತಾ ಇರೋದು 561, ಬಟ್ ಆಕ್ಚುಲ್ ಆಗಿ ಇನ್ನು ಕೆಳಗಡೆ ಇರುತ್ತೆ. ಇದು ಲಾಂಗ್ ಟರ್ಮ್ ಚಾರ್ಟ್ ಅಲ್ಲಿ ಪ್ರಾಪರ್ ಆಗಿ ಕಾಣೋದಿಲ್ಲ. ಅಲ್ಲಿಂದ ಶುರುವಾಗಿ ನೋಡಬಹುದು, ಇವತ್ತು 85,000ಕ್ಕೆ ಬಂದಿದೆ. ಇದು ಏನನ್ನ ತೋರಿಸ್ತಾ ಇದೆ? ನಮ್ಮ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಮೇಲಕ್ಕೆ ಹೋಗೋದು ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಂಡೆಕ್ಸ್ ಫಂಡ್ ಗಳಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಇವತ್ತು ಸಾಲಿಡ್ ಪರ್ಫಾರ್ಮೆನ್ಸ್ ಅಥವಾ ಸಾಲಿಡ್ ವೆಲ್ತ್ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ಅಲ್ಲಿ. ಆದ್ರೆ ಅದು ಫ್ಲಾಟ್ ಲೈನ್ ಅಲ್ಲಿ ಕ್ರಿಯೇಟ್ ಆಗಿಲ್ಲ. ನೀವಿಲ್ಲೇ ನೋಡಬಹುದು, ಜಸ್ಟ್ ನಮ್ಗೆ ಕಣ್ಣಿಗೆ ಕಾಣ್ತಾ ಇದೆ 2007-8ರಲ್ಲಿ 50% ಗಿಂತ ಜಾಸ್ತಿ ಕರೆಕ್ಷನ್. ಈ ತರದ ಏರಿಳಿತಗಳನ್ನ ನೋಡ್ಕೊಂಡೆ ನಮ್ಮ ಮಾರ್ಕೆಟ್ ಅಥವಾ ಸೆನ್ಸೆಕ್ಸ್ ಅಪ್ ಆಗಿರೋದು. ನಮ್ಮ ಮಾರ್ಕೆಟ್ ಅಂತಂದ್ರೆ ಸೆನ್ಸೆಕ್ಸ್ ಆಗ್ಬೋದು ಅಥವಾ ನಿಫ್ಟಿ ಆಗ್ಬೋದು, ಯಾಕಂದ್ರೆ ಇವೆರಡು ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ರೆಪ್ರೆಸೆಂಟ್ ಮಾಡುವಂತವು. ಹಾಗಾಗಿ ನಮ್ಮ ಮಾರ್ಕೆಟ್ ಅಂತಂದ್ರೆ ಅದು ಸೆನ್ಸೆಕ್ಸ್ ಹಾಗೂ ನಿಫ್ಟಿನೇ ಆಗುತ್ತೆ. ಇನ್ನು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಇಂಡೈಸಸ್ ಗಳು ತುಂಬಾನೇ ಇದಾವೆ. ಬಟ್ ಓವರ್ ಆಲ್ ಇಂಡಿಯನ್ ಮಾರ್ಕೆಟ್ಸ್ ಅಂದ್ರೆ ಈ ಎರಡನ್ನೇ ತಗೊಳ್ಳೋದು. ಇನ್ನು ಕಳೆದ 40 ವರ್ಷಗಳಲ್ಲಿ ನಮ್ಮ ಮಾರ್ಕೆಟ್ ಅಂದ್ರೆ ಸೆನ್ಸೆಕ್ಸ್ ಎಷ್ಟು ಸಲ ಡೌನ್ ಆಗಿದೆ, ಯಾವ ಪ್ರಮಾಣದಲ್ಲಿ ಡೌನ್ ಆಗಿದೆ, ಹಾಗೆ ರಿಕವರಿ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಂಡಿದೆ, ಆ ವಿಚಾರಕ್ಕೆ ನಾವು ಬರೋದಾದ್ರೆ ಮೊದಲಿಗೆ 1995ರಲ್ಲಿ ನೋಡಬಹುದು ಮಾರ್ಕೆಟ್ ಕರೆಕ್ಷನ್ ಆಗಿದೆ. 30% ಕರೆಕ್ಷನ್ ಆಗಿದೆ. ಅಂದ್ರೆ ಸೆನ್ಸೆಕ್ಸ್ ಹೈ ಏನಿತ್ತು, ಹೈ ಇಂದ 30% ಕರೆಕ್ಷನ್ ಆಗಿದೆ. ಆ 30% ರಿಕವರಿ ಆಗ್ಲಿಕ್ಕೆ ಎಷ್ಟು ಸಮಯ ತಗೊಂಡಿದೆ ನೋಡಬಹುದು? 5ರಿಂದ 6 ವರ್ಷ. 5ರಿಂದ 6 ತಿಂಗಳಲ್ಲ, 5ರಿಂದ 6 ವರ್ಷ ತಗೊಂಡಿದೆ. 1995ರಲ್ಲಿ 30% ಕರೆಕ್ಷನ್, 5ರಿಂದ 6 ವರ್ಷ. ನಂತರ ಅಗೇನ್ 98ರಲ್ಲಿ ಅಲ್ಲಿನ ಹೈ ಏನಿತ್ತು ಅಲ್ಲಿಂದ 35% ಕರೆಕ್ಷನ್ ಆಗಿದೆ. ಅಗೇನ್ 4ರಿಂದ 5 ವರ್ಷ ತಗೊಂಡಿದೆ. ಇಂತಹ ಸಂದರ್ಭದಲ್ಲಿ ಎಷ್ಟು ಜನ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡಿರಬಹುದು? ಇನ್ ಕೇಸ್ ಆ ರೀತಿ ಪರ್ಫಾರ್ಮೆನ್ಸ್ ಏನಾದ್ರು ಈಗ ಕಂಡು ಬಂದ್ರೆ ಪರಿಸ್ಥಿತಿ ಹೇಗಿರುತ್ತೆ? ಬಟ್ ಈಗ ಕಂಡು ಬರುವಂತ ಚಾನ್ಸಸ್ ತೀರಾ ಕಡಿಮೆ, ಯಾಕಂದ್ರೆ ಆಗಿನ ಪರಿಸ್ಥಿತಿಗಳು ಬೇರೆ ಇತ್ತು, ಈಗಿನ ಪರಿಸ್ಥಿತಿಗಳು ಬೇರೆ ಇದೆ. 4-5 ವರ್ಷ ಕಂಟಿನ್ಯೂಸ್ ಕರೆಕ್ಷನ್ ಆಗುವಂತ ಚಾನ್ಸಸ್ ಸದ್ಯದ ಮಟ್ಟಿಗಂತೂ ಕಡಿಮೆ ಇದೆ. ಮುಂದೆ ಗೊತ್ತಿಲ್ಲ, ಮೇ ಬಿ ಡೆವಲಪ್ಡ್ ನೇಷನ್ ಅಂತ ಅನಿಸ್ಕೊಂಡ್ಮೇಲೆ ಗೊತ್ತಿಲ್ಲ. ಯಾಕಂದ್ರೆ ಜಪಾನ್ ಮಾರ್ಕೆಟ್ ನೋಡಿದೀವಲ್ಲ ಯಾವ ರೀತಿ ಲಾಸ್ಟ್ 10 years ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ. ಎಸ್ಪೆಷಲಿ ಲಾಸ್ಟ್ 1 year ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಬಟ್ ಲಾಸ್ಟ್ 10 years ತಗೊಂಡ್ರೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಡೆವಲಪ್ಡ್ ಅಂತ ಅನಿಸ್ಕೊಂಡ್ಮೇಲೆ ಗೊತ್ತಿಲ್ಲ, ಸ್ಟಾಗ್ನೇಟ್ ಆಗ್ಬೋದು. ಬಟ್ ಸದ್ಯದ ಮಟ್ಟಿಗೆ ಇನ್ನು ನೆಕ್ಸ್ಟ್ 20 to 30 years ಅಂತ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಕಡಿಮೆ. ನಾಟ್ ಓನ್ಲಿ 10 years, 20 to 30 years. 95-98 30-35% ಏನ್ ಕರೆಕ್ಷನ್ ಆಗಿತ್ತು, 5ರಿಂದ 6 ವರ್ಷದ ತನಕ ಕೂಡ ಸಮಯ ತಗೊಂಡಿದೆ ನಮ್ಮ ಮಾರ್ಕೆಟ್ ರಿಕವರ್ ಆಗ್ಲಿಕ್ಕೆ. ಇನ್ನು 2000ದಲ್ಲಿ .com ಬಸ್ಟ್, 98ರಲ್ಲಿ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ 35% ಕರೆಕ್ಷನ್ ಆಗಿದ್ದು. ನಂತರ .com ಬಸ್ಟ್ ಆಯ್ತು, ಆಗ 45% ಕರೆಕ್ಷನ್ ಆಗಿದೆ.
ರಿಕವರಿ ಮಾಡ್ಲಿಕ್ಕೆ 4 ವರ್ಷ ತಗೊಂಡಿದೆ. 4 ಫುಲ್ ಇಯರ್ಸ್. ಎಷ್ಟು ಸಮಯ ತಗೊಂಡಿದೆ ಅಲ್ವಾ. ಈಗೇನಾದ್ರೂ ಆ ರೀತಿ ಪರ್ಫಾರ್ಮೆನ್ಸ್ ಬಂದ್ಬಿಟ್ರೆ ಅಷ್ಟೇ ನಮ್ ಕತೆ. ಕೊಬ್ರು ಇರೋದಿಲ್ಲ ಮಾರ್ಕೆಟ್ ಅಲ್ಲಿ ಅಲ್ವಾ. ಬಟ್ ಅಂತ ಚಾನ್ಸಸ್ ಕಡಿಮೆ, ಡೋಂಟ್ ವರಿ. ಇನ್ನು 2008ರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಏನಿತ್ತು ಆ ಸಂದರ್ಭದಲ್ಲಿ ನೋಡಬಹುದು 55ರಿಂದ 60% ಬಿದ್ದಿದೆ. ನಾವೀಗ ತಾನೇ ಚಾರ್ಟ್ ಅಲ್ಲಿ ನೋಡಿದ್ವಲ್ಲ 2007ರಿಂದ 2009 ಆ ಸಂದರ್ಭದಲ್ಲಿ 55ರಿಂದ 60% ಕರೆಕ್ಷನ್ ಆಗಿದೆ ನಮ್ಮ ಸೆನ್ಸೆಕ್ಸ್. ಇದು ಯಾವುದೋ ಇಂಡಿವಿಜುವಲ್ ಸ್ಟಾಕ್ ನ ಕರೆಕ್ಷನ್ ಅಲ್ಲ, ಸೆನ್ಸೆಕ್ಸ್ ಅಲ್ಲಿ 55ರಿಂದ 60%. ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ ಎಷ್ಟರ ಮಟ್ಟಿಗಿತ್ತು ಆಗಿನ ಸ್ಟೀಪ್ ಕರೆಕ್ಷನ್ ಅಂತ. ರಿಕವರ್ ಆಗ್ಲಿಕ್ಕೆ 3ರಿಂದ 4 ವರ್ಷಗಳನ್ನ ತಗೊಂಡಿದೆ. ನಂತರ 2011ರಲ್ಲಿ ಪೋಸ್ಟ್ ಕ್ರೈಸಿಸ್ ಸ್ಲೋ ಡೌನ್ ಇರುತ್ತಲ್ಲ, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಏನಾಯ್ತು ಅದರ ನಂತರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಆಮೇಲೂ ಕೂಡ ನೋಡಬಹುದು 30% ಕರೆಕ್ಷನ್ ಆಗಿದೆ 2011ರ ಹೈಯಿಂದ. ಆಗ 3 ಇಯರ್ಸ್ ತಗೊಂಡಿದೆ ರಿಕವರಿ ಮಾಡ್ಲಿಕ್ಕೆ. ಮತ್ತೆ ನಂತರ 2020ರಲ್ಲಿ ಕೋವಿಡ್ ಶಾಕ್ ಬಂತು. ಆಗ 38% ಸೆನ್ಸೆಕ್ಸ್ ಅಲ್ಲಿ ಕರೆಕ್ಷನ್ ಆಗಿದೆ ನೋಡಬಹುದು. ವಿತ್ ಇನ್ 1 ಇಯರ್ ಅಲ್ಲಿ ರಿಕವರ್ ಆಗಿದೆ. ಆಲ್ಮೋಸ್ಟ್ ಮಾರ್ಚ್ ಅಲ್ಲಿ ಲೋ ಅಚೀವ್ ಮಾಡ್ತು ಮಾರ್ಕೆಟ್, ನಂತರ ನವೆಂಬರ್ ಅಲ್ಲಿ ಹೈ ಅಚೀವ್ ಮಾಡ್ತು. ಅಂದ್ರೆ ವಿತ್ ಇನ್ 1 ಇಯರ್ ರಿಕವರ್ ಆಗೋಗ್ಬಿಡ್ತು. ಅದಕ್ಕೆ ಸರ್ಕಾರದ ಹಲವು ನೀತಿಗಳು ಕೂಡ ಕಾರಣ ಆಯ್ತು. ನಂತರ ಮಾರ್ಕೆಟ್ ನ ಕರೆಕ್ಷನ್ ಒಳ್ಳೆ ಅವಕಾಶಗಳನ್ನ ಒದಗಿಸ್ತು. ಜೊತೆಗೆ ಆತ್ಮನಿರ್ಭರ್ ಭಾರತ ಅನ್ನುವಂತ ಸ್ಲೋಗನ್ ಸ್ಟಾರ್ಟ್ ಆಯ್ತು. ಅದೆಲ್ಲವೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತು. ಗ್ರೋತ್ ಚೆನ್ನಾಗಾಯ್ತು. ಅದು ಒಳ್ಳೆ ರಿಕವರಿಗೂ ಕೂಡ ಕಾರಣ ಆಯ್ತು. ಹಾಗೆ ಈ ಲಿಸ್ಟ್ ಅಲ್ಲಿ ನಾವು ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬಹುದು. ಮೊದಲಿಗೆ ಜಾಸ್ತಿ ದಿನಗಳನ್ನ ತಗೊಂಡಿದೆ ಕರೆಕ್ಷನ್ ಆಗಕ್ಕೆ. ಹೋಗ್ತಾ 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 ಆ ದಿನಗಳು ಕಡಿಮೆ ಆಗ್ತಾ ಬಂದಿದೆ ನೋಡಬಹುದು. ಅಂದ್ರೆ ಬೇಗ ರಿಕವರ್ ಆಗಿದೆ. ಇಲ್ಲಿ 30% ಗಿಂತ ಜಾಸ್ತಿ ಅಪ್ ಟು 60% ವರೆಗೂ ನೋಡಬಹುದು. 95ರಿಂದ 2020 6 ಸಲ ಕರೆಕ್ಷನ್ ಆಗಿದೆ. ಈಗಿನ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಏನಿತ್ತು ಅದು ಏನು ಅಲ್ಲ ನಮ್ಮ ಮಾರ್ಕೆಟ್. ಯಾಕಂದ್ರೆ ನೀವಿಲ್ಲಿ ನೋಡಬಹುದು 1 ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ ಕೇಸ್ ನಾವು ಲಾಸ್ಟ್ ಸೆಪ್ಟೆಂಬರ್ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಎಷ್ಟು 15% ನಿಯರ್ಲಿ 15% ಕರೆಕ್ಷನ್ ಏನು ಅಲ್ಲ. ಯಾಕಂದ್ರೆ ಈ ಹಿಂದಿನ ಕರೆಕ್ಷನ್ ಗಳನ್ನ ನೋಡಿದ್ರೆ 30%, 35, 45, 60, 38 ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಯಾವಾಗೆಲ್ಲ ಈ ರೀತಿ ಕರೆಕ್ಷನ್ ಗಳು ಬರುತ್ತೋ ಖಂಡಿತ ಅದು ಬಿಗ್ ಅಪರ್ಚುನಿಟೀಸ್. ಅದನ್ನ ಯಾರು ಬಳಸ್ಕೊಳ್ತಾರೋ ಬೇಗ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಹಾಗಾಗಿನೇ ಹೇಳೋದು ಮಾರ್ಕೆಟ್ ಕ್ರಾಶ್ ಆದ್ರೆ ಬಿದ್ರೆ ಅದು ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ. ಒಂದಷ್ಟು ದಿನ ನಮ್ಗೆ ಮೆಂಟಲಿ ಪ್ರೆಷರ್ ಆಗ್ಬೋದು. ಅಂದ್ರೆ ಯಾವಾಗಪ್ಪ ರಿಕವರ್ ಆಗುತ್ತೆ. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿದ್ದ ಹಣ ಮೈನಸ್ ಆಗಿರುವಾಗ ಅಥವಾ ಜಾಸ್ತಿ ಇದ್ದಂತ ಲಾಭ ಕಡಿಮೆ ಆದಾಗ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಸಮಯ ಕೊಟ್ರೆ ರಿಕವರಿ ಆದೇ ಆಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಇನ್ನು ಯಾವ ಸೆಕ್ಟರ್ ಲೀಡ್ ಮಾಡಿದೆ ಸೆನ್ಸೆಕ್ಸ್ ಅನ್ನ ಯಾವಾಗೆಲ್ಲ ಮಾರ್ಕೆಟ್ ಬಿದ್ದಿತ್ತು ಅನಂತರ ಯಾವ ಸೆಕ್ಟರ್ಸ್ ಲೀಡ್ ಮಾಡಿದೆ ಅಂತ ನೋಡೋದಾದ್ರೆ 1980s ಅಲ್ಲಿ ನೋಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ PSUs ಮಾರ್ಕೆಟ್ ನ ಲೀಡ್ ಮಾಡಿದೆ. ಅಂದ್ರೆ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿರುವಂತವು. ಇನ್ನು 1990s ಅಲ್ಲಿ ಸೈಕ್ಲಿಕಲ್ಸ್ ಅಂಡ್ ಕಮಾಡಿಟೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಸೆನ್ಸೆಕ್ಸ್ ಅನ್ನ ಲೀಡ್ ಮಾಡಿದವೆ. ನಂತರ ಅರ್ಲಿ 2000 ಇಲ್ಲಿ ಟೆಕ್ನಾಲಜಿ ಲೀಡ್ ಮಾಡಿದೆ, IT ಕಂಪನೀಸ್. ನಂತರ 2010ರ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಮಾರ್ಕೆಟ್ ಅನ್ನ ಲೀಡ್ ಮಾಡಿದವೆ. ಅಂದ್ರೆ ಅಲ್ಲಿ ಅವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು 2020ರಲ್ಲಿ ಫೈನಾನ್ಷಿಯಲ್ಸ್ ಅಂಡ್ ಕನ್ಸಂಪ್ಷನ್ ಇವುಗಳು ಮಾರ್ಕೆಟ್ ನ ಲೀಡ್ ಮಾಡಿದ್ದಾವೆ. ಲಾಸ್ಟ್ 40 ಇಯರ್ಸ್ ಹಿಸ್ಟ್ರಿ ನೋಡಿದ್ರೆ ಯಾವುದೋ ಒಂದು ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣೋದಿಲ್ಲ. 2 ಸಲ ಫೈನಾನ್ಷಿಯಲ್ಸ್ ಬರುತ್ತೆ. ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನಾನು ಈ ಹಿಂದೆ ಕೂಡ ಹಲವು ಸಲ ಹೇಳಿದ್ದೀನಿ. ಯಾಕಂದ್ರೆ ಗ್ರೋತ್ ಆಗ್ಬೇಕು ಅಂದ್ರೆ ಅವುಗಳ ಕಾಂಟ್ರಿಬ್ಯೂಷನ್ ಬಹಳ ಮುಖ್ಯ. ಹಾಗಾಗಿನೇ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಅನ್ನ ನೋಡಿ ಅಲ್ಲಿ ಹೆಚ್ಚಿನ ಹೋಲ್ಡಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಇರುತ್ತೆ. ಫೈನಾನ್ಷಿಯಲ್ ಸರ್ವಿಸಸ್ ಕಾಂಟ್ರಿಬ್ಯೂಷನ್ ಇಲ್ಲದೆ ಗ್ರೋತ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅಂದ್ರೆ ಬ್ಯಾಂಕ್ಸ್ ಆಗ್ಬೋದು, NBFCs ಆಗ್ಬೋದು, ಈ ರೀತಿಯ ಫೈನಾನ್ಸಿಂಗ್ ಕಂಪನೀಸ್. ಈ ಸೆಕ್ಟರ್ಸ್ ಮಾರ್ಕೆಟ್ ಬಿದ್ದಾಗೆಲ್ಲ ಲೀಡ್ ಮಾಡಿ ಮಾರ್ಕೆಟ್ ನ ರಿಕವರಿಗೆ ಕಾರಣ ಆಗಿದ್ದಾವೆ. ಇನ್ನು ಸ್ಟಾಕ್ ಗಳು ಕೂಡ ಇರಬೇಕಲ್ಲ. ಟಾಪ್ ಸೆನ್ಸೆಕ್ಸ್ ಲೀಡರ್ಸ್ ಓವರ್ ಟೈಮ್ ಯಾವ್ದಾದ್ರು ಸ್ಟಾಕ್ ಗಳು ಔಟ್ ಪರ್ಫಾರ್ಮ್ ಮಾಡಿರ್ಲೇಬೇಕು. ಆ ವಿಚಾರಕ್ಕೆ ಬಂದ್ರೆ ಲೇಟ್ 1980s ಅಲ್ಲಿ ನೋಡಬಹುದು BHEL, ACC, ಟಾಟಾ ಸ್ಟೀಲ್ ಇವುಗಳು ಮಾರ್ಕೆಟ್ ನ ಲೀಡ್ ಮಾಡಿದ್ದಾವೆ 1980ರ ಅಂತ್ಯಭಾಗದಲ್ಲಿ. ನಂತರ 1990ರ ಮಧ್ಯಭಾಗದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್, ITC, ಇನ್ಫೋಸಿಸ್ ಇವುಗಳು ಮಾರ್ಕೆಟ್ ನ ಲೀಡ್ ಮಾಡಿದ್ದಾವೆ. ಇನ್ನು ಅರ್ಲಿ 2000s ಇನ್ಫೋಸಿಸ್, ವಿಪ್ರೋ, TCS ಇವುಗಳು ಮಾರ್ಕೆಟ್ ನ ಲೀಡ್ ಮಾಡಿದ್ದಾವೆ. ನಂತರ 2010ರಲ್ಲಿ HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ನ ಲೀಡ್ ಮಾಡಿದ್ದಾವೆ. ಇನ್ನು 2020ಕ್ಕೆ ಬಂದ್ರೆ ಇಲ್ಲಿ ಅಗೇನ್ ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ಮಾರ್ಕೆಟ್ ನ ಲೀಡ್ ಮಾಡಿದ್ದಾವೆ. ಈ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಮೂಲಕ ಮಾರ್ಕೆಟ್ ಅನ್ನು ಕೂಡ ಮೇಲೆತ್ತಿದ್ದಾವೆ ಅಂತಾನೆ ಹೇಳ್ಬೋದು. ಲಾಸ್ಟ್ 40 ಇಯರ್ಸ್ ತಗೊಂಡ್ರೆ ಅದರಲ್ಲೂ 1990s ಅನ್ವರ್ಡ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಬಹುದು 3 ಸಲ ಕಾಂಟ್ರಿಬ್ಯೂಷನ್ ಮಾಡಿದೆ ಮಾರ್ಕೆಟ್ ನ ರಿಕವರಿಗೆ. HDFC ಬ್ಯಾಂಕ್ 2 ಸಲ ಕಾಂಟ್ರಿಬ್ಯೂಷನ್ ಮಾಡಿದೆ. ಇನ್ಫೋಸಿಸ್ 2 ಸಲ ಇದೆ. ಈ ರೀತಿ ಲೀಡ್ ಮಾಡೋ ಮೂಲಕ ಮಾರ್ಕೆಟ್ ನ ರಿಕವರಿಗೆ ಈ ಸ್ಟಾಕ್ ಗಳು ಅಥವಾ ಈ ಕಂಪನಿಗಳು
ಕಾರಣ ಆಗಿದ್ದಾವೆ ಲಾಸ್ಟ್ 40 ಇಯರ್ಸ್ ಅಲ್ಲಿ. ನೀವ್ ಹೇಳಿ, ಈಗ ಕಳೆದ 1 ವರ್ಷದಲ್ಲಿ ಬಂದಂತ ಮಾರ್ಕೆಟ್ ಕರೆಕ್ಷನ್ ಏನಿತ್ತು ಅದ್ರ ಬಗ್ಗೆ ಏನ್ ಅನಿಸ್ತಿದೆ ಅಂತ. ಮೇ ಬಿ ಈ ಲಿಸ್ಟ್ ಅನ್ನ ನೋಡಿದ ಮೇಲೆ ಬಹುಶಃ ನಿಮ್ಗೆ ಒಂದ್ ಸ್ವಲ್ಪ ಸಮಾಧಾನ ಕೂಡ ಆಗಿರ್ಬೋದು. ಜೊತೆಗೆ ಮುಂದೆ ಕೂಡ ಇವಾಗೇನ್ ಕರೆಕ್ಷನ್ ಬಂದಿದೆ ಅದಕ್ಕಿಂತ ಜಾಸ್ತಿನೂ ಬರ್ಬೋದು, ಕಡಿಮೆನೂ ಬರ್ಬೋದು. ಬಂದ್ರೂ ಕೂಡ ಹೆದರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಕರೆಕ್ಷನ್ ಗಳನ್ನೇ ನೋಡಿ ನಮ್ಮ ಮಾರ್ಕೆಟ್ ಈಗ್ಲೂ ಕೂಡ ಸ್ಟ್ಯಾಂಡ್ ಆಗಿದೆ. ಅದರಲ್ಲೂ ಆಲ್ ಟೈಮ್ ಹೈ ಹತ್ರ ಇದೆ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಬಹುದು. ಮಾರ್ಕೆಟ್ ಯಾವತ್ತೂ ಮೇಲೇನೆ ಹೋಗೋದು, ಆದ್ರೆ ನಿಮಗೆ ತಾಳ್ಮೆ ಬೇಕು. ತುಂಬಾ ಜನ ತಾಳ್ಮೆಯನ್ನ ಇಟ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ಇತ್ತೀಚಿನ ಬೆಸ್ಟ್ ಉದಾಹರಣೆ ಅಂತಂದ್ರೆ, ಈಗಲೂ ಕೂಡ ಒಂದಷ್ಟು ಜನ ರೈಲ್ವೆ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಅಲ್ಲೇ ಇರಬಹುದು, ಬಟ್ ತುಂಬಾ ಒಳ್ಳೆ ರಿಕವರಿ ಆಗಿದೆಯಾ ಲಾಸ್ಟ್ 1 ವೀಕ್ ಅಲ್ಲಿ. ಒಂದು ಟೈಮ್ ಬರುತ್ತೆ, ಆ ಟೈಮ್ ವರೆಗೂ ನಾವು ಕಾಯ್ಬೇಕು. ಜೊತೆಗೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬಾರ್ದು. ತುಂಬಾ ಜನ ರೈಲ್ವೆ ಸ್ಟಾಕ್ ಗಳಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ 2023, 24 ಅಥವಾ 21 ಸಂದರ್ಭದಲ್ಲಿ ರಾಕೆಟ್ ತರ ಓಡ್ತಾ ಇದ್ವು, ಅಥವಾ ಆ ರೈಲ್ವೆ ಸ್ಟಾಕ್ ಗಳು ಎಕ್ಸ್ಪ್ರೆಸ್ ಟ್ರೈನ್ ತರನೇ ಓಡ್ತಾ ಇದ್ವು, ಅದಕ್ಕೋಸ್ಕರ ಬೈ ಮಾಡಿದ್ದಾರೆ. ಅದೆಲ್ಲ ಬೈ ಮಾಡೋದು ಕಾರಣ ಅದಾಗಿರಬಾರ್ದು. ಆ ಕಂಪನಿಗಳ ಫಂಡಮೆಂಟಲ್ಸ್, ಗ್ರೋತ್ಗೆ ಎಷ್ಟು ಅವಕಾಶ ಇದೆ, ಭಾರತ ಸರ್ಕಾರ ಅಂದ್ರೆ ಸರ್ಕಾರದ ನೀತಿಗಳು ಸಪೋರ್ಟ್ ಮಾಡ್ತಿದ್ದಾವ ಈ ಸೆಕ್ಟರ್ಗೆ, ಇವೆಲ್ಲವನ್ನು ನೋಡ್ಕೊಂಡು ಯಾರು ಬೈ ಮಾಡ್ತಾರಲ್ಲ, ಸ್ಟ್ರಾಟಜಿಕ್ ಬೈಯಿಂಗ್, ಅವರು ಸಕ್ಸಸ್ ಆಗ್ತಾರೆ. ಜೊತೆಗೆ ಅವ್ರಿಗೆ ಯಾವಾಗ ಎಕ್ಸಿಟ್ ಆಗ್ಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ. ನಾವು ಸುಮ್ನೆ ಬ್ಲೈಂಡ್ಲಿ ರ್ಯಾಲಿ ಬರ್ತಿದೆ ಅಂತ ಬೈ ಮಾಡಿದ್ರೆ ನಮ್ಗೆ ಎಕ್ಸಿಟ್ ಸ್ಟ್ರಾಟಜಿನೇ ಇರೋದಿಲ್ಲ. ಸೊ ಯಾರು ಕಂಪನಿಗಳನ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರ ಹತ್ರ ಎಕ್ಸಿಟ್ ಸ್ಟ್ರಾಟಜಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಯಾರಿಗೆ ಎಕ್ಸಿಟ್ ಸ್ಟ್ರಾಟಜಿ ಇರುತ್ತೋ ಅವರು ಮಾರ್ಕೆಟ್ ಅಲ್ಲಿ ಒಳ್ಳೆ ದುಡ್ಡು ಮಾಡ್ತಾರೆ. ಯಾಕಂದ್ರೆ ಒಳ್ಳೆ ಹೈ ಅಲ್ಲಿ ಇದ್ದಾಗ ಪ್ರಾಫಿಟ್ ಬುಕ್ ಮಾಡಿ ಬೇರೆ ಕಡೆ ಹೂಡಿಕೆಯನ್ನು ಕೂಡ ಮಾಡ್ತಾರೆ. ಹಾಗಂತ ನಾವು ಎಕ್ಸಿಟ್ ಆಗ್ಬೇಕು, ಪ್ರಾಫಿಟ್ ಬುಕ್ ಮಾಡ್ಲೇಬೇಕು ಅಂತಲ್ಲ, ಬಟ್ ಸರ್ಟೈನ್ ಟೈಮ್ ಅಲ್ಲಿ ನಾವು ಮಾಡ್ಲೇಬೇಕಾಗುತ್ತೆ. ಸ್ಕೈ ಹೈ ವ್ಯಾಲ್ಯೂಯೇಷನ್ ಇದ್ದಂತ ಸಂದರ್ಭದಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮಾಡಬಾರ್ದು ಅಂತಲ್ಲ. ನಾವು ಲಾಂಗ್ ಟರ್ಮ್ ಅಲ್ಲೇ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗೋದು ಕೂಡ, ಬಟ್ ಹೈ ಅಲ್ಲಿ ಎಂಟ್ರಿ ಆಗುವಾಗ ಕೇರ್ಫುಲ್ ಆಗಿರಬೇಕು. ನಾನು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ತೀನಿ ಅಂತ ಹೈ ಅಲ್ಲಿ ಎಂಟ್ರಿ ಆದ್ರೆ 40% 50% ಬಿದ್ರೆ ಹೋಲ್ಡ್ ಮಾಡೋ ಪೇಷನ್ಸ್ ಎಷ್ಟು ಜನರಿಗಿರುತ್ತೆ. ಹಾಗಾಗಿ ಎಂಟ್ರಿ ಆಗುವಾಗ ತುಂಬಾನೇ ಕೇರ್ಫುಲ್ ಆಗಿ ಎಂಟ್ರಿ ಆಗ್ಬೇಕು. ಎಂಟ್ರಿ ಆಗೋದು ಯಾಕಂದ್ರೆ ತುಂಬಾ ಈಸಿ, ಯಾರು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಬಟ್ ಎಕ್ಸಿಟ್ ಆಗೋದು ಕಷ್ಟ. ಯಾವಾಗ ಆಗ್ಬೇಕು, ಯಾಕೆ ಆಗ್ಬೇಕು ಏನು ಗೊತ್ತಾಗೋದಿಲ್ಲ. ಹಾಗಾಗಿ ಬ್ಲೈಂಡ್ಲಿ ಎಂಟ್ರಿ ಆಗೋದಕ್ಕಿಂತ ಕಂಪನಿಗಳ ಬಗ್ಗೆ ತಿಳ್ಕೊಂಡು, ಅಪಾರ್ಚುನಿಟೀಸ್ ಬಗ್ಗೆ ತಿಳ್ಕೊಂಡು ಹೂಡಿಕೆಯನ್ನ ಮಾಡಿದ್ರೆ ಆಗ ನಮ್ಗೆ ಸುಲಭ ಆಗುತ್ತೆ. ಇನ್ ಕೇಸ್ ಬ್ಯಾಡ್ ಸಂದರ್ಭದಲ್ಲೂ ಕೂಡ, ಇನ್ ಕೇಸ್ ಸ್ಟಾಕ್ ಡೌನ್ ಆಯ್ತಾ, ಇಟ್ಸ್ ಓಕೆ, ಅದು ಕಮ್ ಬ್ಯಾಕ್ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ, ಹೋಲ್ಡ್ ಮಾಡ್ತೀವಿ. ತಿಳ್ಕೊಂಡೇ ಇಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಇರಲ್ಲ, ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀವಿ. ನಾವ್ ಎಕ್ಸಿಟ್ ಆದ್ಮೇಲೆ ಆ ಸ್ಟಾಕ್ ಅಲ್ಲಿ ರ್ಯಾಲಿ ಶುರುವಾಗುತ್ತೆ. ಈ ತರದ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ. ನಾವ್ ಎಕ್ಸಿಟ್ ಆದ್ಮೇಲೆ ಸ್ಟಾಕ್ ಮೇಲೆ ಹೋಗುತ್ತೆ, ಅಥವಾ ನಾವ್ ಎಂಟರ್ ಆದ್ಮೇಲೆ ಸ್ಟಾಕ್ ಕೆಳಗಡೆ ಹೋಗುತ್ತೆ, ಹೌದಲ್ವಾ? ಯಾಕಂದ್ರೆ ನಾವು ಎಂಟ್ರಿ ಆದ್ರೆ ಪೀಕ್ ಅಲ್ಲಿ ಎಂಟ್ರಿ ಆಗಿರ್ತೀವಿ, ಎಕ್ಸಿಟ್ ಆದ್ರೆ ಬಾಟಮ್ ಅಲ್ಲಿ ಎಕ್ಸಿಟ್ ಆಗಿರ್ತೀವಿ, ಅಲ್ಲಿಂದ ಮೇಲೆ ಹೋಗುತ್ತೆ. ಪೀಕ್ ಅಲ್ಲಿ ಎಂಟ್ರಿ ಆದಾಗ ಅಲ್ಲಿಂದ ಕೆಳಗಡೆ ಬರುತ್ತೆ. ಇದೇ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಮೇಲೇನೆ ಹೋಗೋದು, ಬಟ್ ಕೆಲವು ಸ್ಟಾಕ್ ಗಳು ತುಂಬಾನೇ ಪೇಷನ್ಸ್ ಅನ್ನ ಚೆಕ್ ಮಾಡ್ತವೆ. ಈವನ್ ಓವರ್ ಆಲ್ ಮಾರ್ಕೆಟ್ ಕೂಡ ತುಂಬಾನೇ ಪೇಷನ್ಸ್ ಅನ್ನ ಚೆಕ್ ಮಾಡುತ್ತೆ. ಹಾಗಾಗಿ ಪೇಷನ್ಸ್ ಹೆಚ್ಚಿಗೆ ಇರಬೇಕು. ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಹೂಡಿಕೆಯನ್ನ ಮಾಡಬೇಕು. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಸುಮ್ನೆ ಯಾವ್ದೋ ಪೆನಿ ಸ್ಟಾಕ್ ತಗೊಂಡ್ ಕೂತ್ಕೊಂಡ್ರೆ ಆಗಲ್ಲ. ಆ ಕಂಪನಿಯ ಬಿಸ್ನೆಸ್ ಕೂಡ ಚೆನ್ನಾಗಿರ್ಬೇಕು, ಆಗ ಮೇಲೆ ಹೋಗೋದು ಸ್ಟಾಕ್. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅರ್ನ್ ಆಗಿದೆ ಲಾಸ್ಟ್ 1 ಇಯರ್ ಅಲ್ಲಿ. ಜೊತೆಗೆ ಈ ಹಿಸ್ಟ್ರಿಯನ್ನ ನೋಡಿ ಕೂಡ ನಿಮ್ಗೆ ಒಂದಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ ಅಂದ್ಕೊಳ್ತೀನಿ ಮಾರ್ಕೆಟ್ ಕರೆಕ್ಷನ್ ಬಗ್ಗೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ 1 ವರ್ಷದಲ್ಲಿ ಮಾಡಿದಂತ ತಪ್ಪುಗಳನ್ನ ರಿಪೀಟ್ ಮಾಡಲ್ಲ ಅಂತಾನು ಕೂಡ ನಾನು ಭಾವಿಸ್ತೇನೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.